इंसान नहीं है। आज मैं उनकी आवाज बन के यहाँ पे खड़ी हूँ। मैंने क्यों सोचा कि मैं इस रैली में आऊंगी, मैं आपका ज्यादा टाइम नहीं लूंगी। कल जब ये चीज मैं अपने बच्चे को बता रही थी जो सिर्फ 10 साल छोटा है, वो मुझे बोला, मम्मी अगर आप उस लड़की के पेरेंट होते तो क्या करते, पहली बात। और दूसरा बोला, अगर आप उस लड़के के पेरेंट्स होते तो क्या करते। ये क्वेश्चन मैं आप सबसे पूछती हूँ, अगर आप उस लड़की के पेरेंट होते तो क्या करते। मैंने उसे आंसर दिया, बच्चा मैं तो अपने बच्चे के जाने के बाद गम में मर जाती, और अगर उस लड़के के पेरेंट होते तो मेरे पास आंसर ही नहीं था। एक्चुअली हम कर क्या रहे हैं, हम हर जगह वुमेन एम्पावरमेंट की बात कर रहे हैं कि हमें यहाँ पे आरक्षण दीजिए, हमें यहाँ पे ये चीज दीजिए, हमें इस चीज में एम्पावर कीजिए। लेकिन क्या हम आपसे एक सिंपल विनती कर सकते हैं, एक सिंपल वुमेन होने की तरह, कि हमें जीने का हक दीजिए। क्या हमें जीने का हक मिल सकता है? प्यार सब तो हमारे पास खुद ही है। एज अ माँ, जब एक औरत माँ बनती है, प्यार उसके अंदर कूट कूट के भरा होता है। प्यार हम पूरी दुनिया को दे रहे हैं, लेकिन आपसे सिर्फ जीने का हक मांग रहे हैं। क्या गलती की थी नेहा ने? ऐसे हम साथ में कब खड़े हो रहे हैं जब एक नेहा इस दुनिया से जाती है? हम तब क्यों नहीं खड़े होते जब हमको रोज मर्रा की जिंदगी में ऐसे झेलना पड़ता है? तो मेरी सबसे यही रिक्वेस्ट है कि हम औरतों को सबसे पहले जीने का हक दीजिए, और जीने के साथ साथ इस गवर्नमेंट पे मुझे पूरा भरोसा है कि वो हमें और नेहा को पूरी तरह से न्याय दिलाएगी। तो इसके साथ, इसी विश्वास के साथ, हम सबके विश्वास के साथ यही मैं प्रार्थना रखती हूँ गवर्नमेंट से कि हमको न्याय मिले। धन्यवाद। ಯಾಕೋ ಎಚ್ಚರಿಕೆಯಿಂದ ಹೇಳಿದ್ರು, ಚೌಕಶಿ ಮಾಡ್ತೀವಿ, ತಪ್ಪಾದ್ರೆ ಬಂಧಿಸ್ತೀವಿ. ನಮ್ಮ ಊರಿನ ಅಕ್ಕ ಹೇಳಿದ್ರು, ಅಕ್ಕ ಯಾರು ಗೊತ್ತಲ್ಲ, ನಮ್ಮ ಅಕ್ಕ ಬಾಳ ಪಕ್ಕ, ಯಾರು ನಾನು ಹಿಂದೂ ಅಂತ ಹೇಳ್ತಾಳೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆ ಮಾಡ್ತಾಳೆ. ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು. ಪಾಕಿಸ್ತಾನದ ಪರವಾಗಿ ಘೋಷಣೆ ಹಾಕಿದಾಗ ಖಂಡಿಸ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಅಕ್ಕಗ. ಮರಾಠಿ ಒಳಗೆ ಹೇಳ್ತಾರೆ, डोक्यावर भगवा आणि पोटात हिरवा नाही चालणार. डोक्यावर भगवा पोटात हिरवा नाही चालणार. बेळगावकर हिंदू समाज झोपलेले नाहीत. थोडस आडवं पडलेत आणि एकदा जर उठलं कुणाचा बाबाला ऐकणार नाही. हे लक्षात ठेवा आणि हे लक्षात ठेवा बंधुಗಳೇ. ನೇಹಾ ಹಿರೇಮೇಟಳ ಕೊಗ್ಗೋಲೆ ಕ್ರೂರತೆಗೆ ಇನ್ನೊಂದು ಹೆಸರು. ಮೊಘಲರ ಆಡಳಿತ, ರಜಾಕರ ಆಡಳಿತ ನಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ಅವರಿಗೆ ಬೆಂಬಲ ಕೊಡು ಅಂತರು ಮುಖ್ಯಮಂತ್ರಿ, ಗೃಹ ಮಂತ್ರಿ, ಉಪಮುಖ್ಯಮಂತ್ರಿ ಬಿಂದಾಸ್ ಅಡ್ಡಾಡ್ತಾ ಇದ್ದಾರೆ. ಕರ್ನಾಟಕದಾಗ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನಾಚಿಗೆ ಬರ್ಬೇಕ್ರಿ. ಎಳೆ ಹುಡುಗಿಗೆ ಪ್ರೀತಿ, ಅಲೋ ಮಗನ ನಿನ್ ಪ್ರೀತಿ ಇದ್ರ ಆಕಿನ್ನ ಮದುವೆ ಆಗ್ತೇನಂತ ಹಂಗೆ ಇರ್ಬೇಕಾಗಿತ್ತು. ಮದುವೆ ಆಗ್ಲಾರ್ದ ಕುತ್ತಿಗೆಗೆ ಚಾಕುಯಿಂದ ತಿವುದು ಸಾಯ ಹೊಡೆದಿಲ್ಲ. ನಾಚಿಗೆ ಬರುವುದಿಲ್ಲ. ಹಿಂದೂ ಸಮಾಜ ಸಾಕ್ ಮಾಡ್ರಿ. ಈಗ ನಿದ್ದೆಯಿಂದ ಎದ್ದೇಳ್ರಿ. ಅಕಸ್ಮಾತ್ ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದಿಂದ ಕೆಳಗಿಳಿಲಿಲ್ಲ ಅಂದ್ರೆ ಮತ್ತ ಅನೇಕರು ನೇಹಾ ಆಗಬಹುದು. ನಿನ್ನೆ ದಲಿತ ಹೆಣ್ಮಗಳದು ಒಂದು ಕತ್ತಿ ಹೊರಗೆ ಬಂದಿದೆ. ನಮ್ಮ ಪೊಲೀಸ್ ಸಾಹೇಬರು ಹೇಳಿದ್ದಾರೆ, ಬಂಧಿಸಿದೀವಿ, ಚೌಕಶಿ ನಡೆದಿದೆ. ಗೊತ್ತಿಲ್ಲ, ಅವಳ ಅಶ್ಲೀಲವಾದಂತ ಫೋಟೋಗಳನ್ನ ತೆಗೆದು ಇವತ್ತು ಪತ್ರಿಕೆಗಳಲ್ಲಿ ಸುದ್ದಿ ಇದೆ. ಸುಮ್ಮನೆ ಬಿಡ್ತಾ ಇಲ್ಲ. ಇದು ಪಾಲಿಟಿಕ್ಸ್ ಭಾಷಣ ಅಲ್ಲ, ಇದು ರಿಯಲ್ ಭಾಷಣ ಅಲ್ಲ, ಇದು ರಿಯಲ್ ಭಾಷಣ ಇದೆ. ಒಮ್ಮೆ ನೋಡ್ಕೊಡ್ರಿ. ಇವತ್ತಿನ ಪೇಪರ್ ಹೋದ್ರೆ ದಲಿತ ಹೆಣ್ಮಗಳನ್ನ ಕಿಡ್ನಾಪ್ ಮಾಡಿ ಬೆಳಗಾವ್ ತಂದಿಟ್ಟಾರ. 15 ದಿವಸಗಳ ಕಾಲ ಆಕೆಗೆ ನಮಾಜ್ ಮಾಡ್ಲಿಕ್ಕೆ, ಬುರ್ಕಾ ಹಾಕೊಳ್ಳಿಕ್ಕೆ ಆಗ್ರಹ ಮಾಡಿದಾರ. ನೇಹಾನ ಕೊಲೆ ಆದ ನಂತರ ಅವಳು ಗಾಬರಿ ಆಗಿದ್ದಾಳೆ. ಆಕೆಗೆ ಧಮಕಿ ಹಾಕಿದ್ದಾರೆ, ನಿನ್ನೂ ಕೊಲ್ತೀವಿ, ನಿಮ್ ಗಂಡಗೂ ಕೊಲ್ತೀವಿ ಅಂತ ಹೇಳಿ. ಏನ ಸೌತಿಕಾಯಿ, ಏನ್ ಬದ್ನಿಕಾಯಿ ಕೊಲ್ಲಕ್ಕ ನಾವು ತಯಾರದೀವಿ. ನಮಗೂ ಸೌತಿಕಾಯಿ ಹೆಚ್ಚುದು ಗೊತ್ತಿದೆ, ನಮಗೆ ಬೌದಿಕಾಯಿ ಹೆಚ್ಚುದು ಗೊತ್ತಿದೆ, ನಮಗೂ ಕುಂಬಳಕಾಯಿ ಹೊಡೆದು ಗೊತ್ತಿದೆ. ಆದ್ರೆ ಹಿಂಸೆ ಮೇಲೆ ನಮಗೆ ನಂಬಿಕೆ ಇಲ್ಲ.
ಹಿಂಸೆ ಮೇಲೆ ನಂಬಿಕೆ ಇಲ್ಲ. ಹಿಂದೂ ಸಮಾಜ್ ಇವತ್ತು ಮಲಗಿಲ್ಲ, ಅಡ್ಡ ಬಿದ್ದಿದೆ. ಹಿಂದೂ ಸಮಾಜ ಹೇಳ್ಬೇಕು, ಹಿಂದೂ ಸಮಾಜ ಹೇಳ್ಬೇಕು, ತಕ್ಕ ಉತ್ತರ ಕೊಡಬೇಕು, ತಕ್ಕ ಉತ್ತರ ಕೊಡಬೇಕು. ಇನ್ನು ಮುಂದೆ ಲವ್ ಜಿಹಾದ್ ಅಂತ ಪ್ರಕರಣ, ಇನ್ನು ಮುಂದೆ ಇಸ್ಲಾಮದ ಕ್ರೌರ್ಯ ಈ ನಾಡಿನಲ್ಲಿ ನಡಿಲಿಕ್ಕೆ ಕೊಡುವುದಿಲ್ಲ ಅನ್ನುವ ಸಂಕಲ್ಪ ಇವತ್ತು ನಾವು ಮಾಡಬೇಕು. ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಹಿಂದೂ ಸಮಾಜ ಇಲ್ಲ ಅಷ್ಟೇ ಇಲ್ಲ, ಅನೇಕರು ತಮ್ಮ ತಮ್ಮ ಮನೆಯಲ್ಲಿ ಕೂತಿದ್ದಾರೆ. ಎಲ್ಲರಲ್ಲಿಯೂ ಈ ವಿಷಯಗಳ ಬಗ್ಗೆ ಜಾಗೃತಿಯನ್ನ ಮಾಡಬೇಕು, ಹಿಂದೂ ಸಮಾಜವನ್ನ ಎಚ್ಚರಿಸಬೇಕು. ಇಸ್ಲಾಮದ ಕ್ರೌರ್ಯ ಹಿಂದೂ ಸಮಾಜ ಸಹನ ಮಾಡಬಾರದು, ಸಿಡಿದೇಳಬೇಕು. ನೇಹಾನ ಕೊಲೆ ಕೇವಲ ಒಂದು ಕೊಲೆ ಅಲ್ಲ, ಚಿತ್ರಹಿಂಸೆ ಮಾಡಿಕೊಂಡಿದ್ದಿದೆ, ನೆನಪಿಟ್ಕೋಬೇಕು. ಆ ಚಿತ್ರಹಿಂಸೆಯನ್ನ ಕಣ್ಣೆದೆಗೆ ತರಬೇಕು ಹಿಂದೂ ಸಮಾಜ. ಹಿಂದೂ ಸಮಾಜ ಮಲಗಲಾರ್ದ ಹೇಳ್ಬೇಕು, ಭಾರತವನ್ನ, ಹಿಂದೂ ಧರ್ಮವನ್ನ ರಕ್ಷಿಸುವ ಕೆಲಸ ಮಾಡಬೇಕು. ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಇವತ್ತು ಇದೇನು ನಾವು ನೋಡ್ತಾ ಇದ್ದೀವಿ, ಎಂತ ಒಂದು ಕ್ರೂರ ಸಂಗತಿ ನಡೆದಿದೆ. ಹಾಗೂ ಇದು ಒಂದು ಎಲ್ಲ ನೋಡಿದ್ರೆ ಅನಿಸ್ತದೆ, ದಿಸ್ ಇಸ್ ಆಲ್ ಲವ್ ಜಿಹಾದ್. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅವರಂತಾರೆ ಪ್ರೀತಿ ವಿಶ್ವಾಸ ಅಂತ, ಯಾವುದೇ ರೀತಿ ಇಲ್ಲ, ಯಾವುದೇ ಮೋಹ ಇಲ್ಲ. ಇದರಲ್ಲಿ ಲವ್ ಜಿಹಾದ್ ಅಲ್ಲಿ ಬಲೆಯನ್ನು ಹಾಕೊಳ್ಳೋ ಪ್ರಯತ್ನ ಮಾಡಿದ, ಆ ಪ್ರಯತ್ನ ಆಗ್ಲಿಲ್ಲ ಅನ್ನಿಟ್ಟು ಅವನು ಈ ರೀತಿ ಮಾಡಿದ್ದಾನೆ. ಇದನ್ನು ದಿಸ್ ಇಸ್ ಇನ್ಹ್ಯೂಮನ್ ಆಕ್ಟ್, ಇದನ್ನು ನಾವು ಖಂಡಿಸ್ತೀವಿ. ಈ ರೀತಿ ಮುಂದುವರಿಬಾರ್ದು ಅನ್ನೋದಕ್ಕೆ ಒಂದು ಒಳ್ಳೆಯ ಒಂದು ಕಾನೂನು ತರಬೇಕು, ಅದಕ್ಕೆ ಸರಿಯಾದ ಸರ್ಕಾರನೂ ಬರಬೇಕು. ಈ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಇವತ್ತು ಅರ್ಥ ಆಗಿದೆ. ಯಾಕಂದ್ರೆ ಅವನನ್ನು ಬರೀ ಅರೆಸ್ಟ್ ಮಾಡಿ ನಮ್ದೇ ಟ್ಯಾಕ್ಸ್ ಇದೆ ಮತ್ತೆ ಅವನಿಗೆ ಬಿರಿಯಾನಿ ತಿನ್ನಿಸುವಂತ ಪರಿಸ್ಥಿತಿ ಬಂದಿದೆ. ಇದು ತಪ್ಪಬೇಕಂದ್ರೆ ಅವನಿಗೆ ಅದು ಎಲ್ಲರ ಮುಂದೆ ತಂದು ಗಲ್ಲಿಗೆ ಇರಿಸಬೇಕು. ಅದೇ ರೀತಿ ಅವನ ಜೊತೆ ಇರುವಂತ ಇನ್ನೂ 4 ಜನರು ಏನಿದ್ದಾರೆ ಅವ್ರನ್ನು ಕೂಡ ಅದೇ ರೀತಿ ಅವ್ರಿಗೂ ಕೂಡ ಒಂದು ಪನಿಷ್ಮೆಂಟ್ ಆಗ್ಲೇಬೇಕು. ಇದನ್ನು ನಾವು ಬೇಡಿಕೆ ಅಲ್ಲ, ನಮ್ಮ ಪ್ರತಿಯೊಬ್ಬರು ಇದನ್ನು ನಾವು ಖಂಡಿಸಿ ಈ ವಿರೋಧ ಮಾಡ್ತಾ ಇದ್ದೀವಿ. ಇದು ಆಗ್ಲೇಬೇಕು, ಇಲ್ಲದಿದ್ರೆ ಯೋಗಿ ಅಂತ ಸರ್ಕಾರ ಇಲ್ಲಿ ಬರಲೇಬೇಕು. ಇದು ನಾವು ಪ್ರತಿಯೊಬ್ಬ ಮಹಿಳೆಯರು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಮಹಿಳಾ ಸಂರಕ್ಷಣೆ ಇಲ್ಲದಿದ್ರೆ ಯಾವ ರೀತಿ ಸರ್ಕಾರ ನಡೆಸ್ತೀರಿ, ಯಾವ ರೀತಿ ನಮ್ಮ ಅಭಿವೃದ್ಧಿ ಆಗ್ತದೆ, ಇದನ್ನು ಪ್ರತಿಯೊಬ್ಬರು ವಿಚಾರ ಮಾಡ್ಬೇಕು. ಈ ಮಾಧ್ಯಮದಿಂದ ಹೇಳೋದಷ್ಟೇ, ಈ ಸರ್ಕಾರ ಕಡೆ ಇದು ನೀಗೋದಿಲ್ಲ. ಇದನ್ನು ಪ್ರತಿಯೊಬ್ಬ ಜನತೆಯರು ಅರ್ಥ ಮಾಡ್ಕೋಬೇಕು. ಅದರ ತಕ್ಕ ಅವರಿಗೆ ಪಾಠ ಕಲಿಸುವಂತ ದಿನ ಬಂದಿದೆ. ಇದು ಮುಂದಿನ ದಿನಮಾನಗಳಲ್ಲಿ ಇಂಥ ಸರ್ಕಾರ ನಮಗೆ ಬೇಡ. ಒಂದು ಒಳ್ಳೆ ಸರ್ಕಾರ ಬಂದು ಪ್ರತಿ ಹೆಣ್ಣು ಮಗಳಿಗೆ ಒಂದು ಒಳ್ಳೆ ಸಂರಕ್ಷಣೆ ಕೊಡುವಂತ ಸರ್ಕಾರ ಬರಲಿ ಅಂತ ನಾವು ಕೇಳ್ಕೊತೀವಿ. ಬೋಲೋ ಭಾರತ್ ಮಾತಾ ಕಿ. ಇವತ್ತು ಹಿಂದೂ ಆಗಿ ಹುಟ್ಟಿ ಯಾವ ಸರ್ಕಾರವನ್ನ ಈ ರಾಜ್ಯ ನಡೆಸಲಿಕ್ಕೆ ತಂದು ಯಾವ ಭರವಸೆಯನ್ನ ಅವರ ಮೇಲೆ ಇಟ್ಟು ತಂದಿದ್ದೀವಿ, ಆ ಭರವಸೆ ಇವತ್ತು ಉಳಿದಿಲ್ಲ. ನಮ್ಮ ಹಿಂದೂ ಜನ್ಮಕ್ಕೆ, ಹಿಂದೂ ಆಗಿ ಇವತ್ತು ಬದುಕಲಿಕ್ಕೆ ಇದೇನಾ ಕಾರಣ? ಯಾವ ಇವತ್ತು ರಾಣಿ ಚೆನ್ನಮ್ಮನ ಮುಂದೆ ನಿಂತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಆ ರಾಣಿ ಚೆನ್ನಮ್ಮನು ಕೂಡ ಈ ಹಿಂದೂ ಧರ್ಮಕ್ಕಾಗಿ, ನಮ್ಮ ತಂದೆ ತಾಯಂದರಿಗಾಗಿ, ನಮ್ಮ ಅಕ್ಕ ತಂಗಿರಿಗಾಗಿ ಕೈಯಲ್ಲಿ ಖಡ್ಗಿಡುಗು ಆ ದುರಾನಮರ ಖಂಡವನ್ನು ಕಟ್ಟು ಮಾಡಿದಂತಹ ಶೂರ ಯೋಧೆ. ಇವತ್ತು ಅವರ ಮುಂದೆ ನಿಂತು ನಮ್ಮ ತಂಗಿಗಾಗಿ ಇವತ್ತು ರಕ್ಷಣೆ ಕೊಡಿ ಅಂತ ಸರ್ಕಾರದ ಹತ್ರ ವಿನಂತಿ ಮಾಡುವಂತ ದುಷ್ಟ ಪರಿಣಾಮ, ದುರ್ವ್ಯವಹಾರ ಇವತ್ತು ಹಿಂದೂ ಜನ್ಮಕ್ಕೆ ಬಂದಿದೆ. ಇದು ಒಂದು ಬಹಳ ಕಠಿಣ ಅಂತ ಕಾದು ನನ್ನ ನಿರ್ಧಲೇಬೇಕು. ಯಾಕಪ್ಪ? ಯಾವ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಸ್ವರಾಜ್ಯ ನಿರ್ಮಾಣ ಮಾಡುವಾಗ ನಮ್ಮ ತಾಯಿ ತಂಗಿಯ ಮೈಯನ್ನು ಮುಟ್ಟಿದ್ರೆ ಅವರ ರುಂಡವನ್ನು ಹಾರಿಸಿದ್ರು. ಆ ಸ್ವರಾಜ್ಯದಲ್ಲಿ ನಾವಿದ್ದೀವಿ. ಇದೇನಾ ಆ ಸ್ವರಾಜ್ಯ? ಇವತ್ತು ನಮ್ಮ ತಂಗಿಯ ಮೇಲೆ ಹತ್ಯೆ ಆಗಿದೆ. ಅವರ ತಂದೆ ತಾಯಿಯ ದುಃಖವನ್ನ ನೋಡ್ಲಿಕ್ಕೆ ನಮ್ಮ ಕಣ್ಣಾರೆ ಆಗ್ತಿದಿಲ್ಲ. ಆದ್ರೂ ಕೂಡ ನಾವು ಇವತ್ತು ಸರ್ಕಾರ ಹತ್ರ 4 ದಿನ ಆಯ್ತು ಅಂತಿಮ ಸಂಸ್ಕಾರ ಆದ್ಮೇಲೂ ನಾವು ರಕ್ಷಣೆ ಕೊಡಿ, ನಮಗೆ ಅವರಿಗೆ ಜಸ್ಟಿಸ್ ಕೊಡಿ ಅಂತ ಕೇಳುವಂತ ದುರ್ಭಾಗ್ಯ ನಮ್ಮದಾಗಿದೆ. ಇವತ್ತು ಈ ಸ್ವರಾಜ್ಯದಲ್ಲಿ ಇಂಥ ನಿಯಮ ನೀತಿ ಆಗಬೇಕು, ಒಂದು ಕಾನೂನು ನಿರ್ಮಾಣ ಆಗಬೇಕು. ಯಾವ ದಿವಸ ನಮ್ಮ ಹಿಂದೂ ತಂಗಿ ಮೇಲೆ ಕೈ ಹಚ್ಚಿ ಅವರನ್ನ ಈ ತರ ನಿಶ್ಚಂತೆ ಮಾಡಬೇರೆ, ಅದೇ ದಿನ ಅದೇ ಸ್ಥಾನದಲ್ಲಿ ಹಿಂದೂರ ಕೈಯಿಂದ ಅದೇ ಖಡ್ಗದಿಂದ ಅವರ ಹಿಂದವನ್ನು ಹಾಳುಹಿಸುವಂತ ಒಂದು ನಿಯಮ ಸರ್ಕಾರ ಕೈಗೊಳ್ಳಬೇಕು. ಅವಾಗ ಈ ಹಿಂದೂ ಹತ್ಯೆ, ಈ ಗೋ ಹತ್ಯೆ ಮತಾಂತರ ನಿಂದಿರುವುದು, ಅವತ್ತಿನ ತನಕ ನಿಂದಿರುವುದು ಸಾಧ್ಯವಿಲ್ಲ. ಇರುವಂತ ಸರ್ಕಾರಕ್ಕಾಗಲಿ ಬರುವಂತ ಸರ್ಕಾರಕ್ಕಾಗಲಿ ಎಲ್ಲರಿಗೂ ನಾವೊಂದು ವಿನಂತಿ ಮಾಡ್ತೇನೆ.
ಇಂಥ ಹಿಂದೂ ವಿರೋಧಿ ಮೇಲೆ ಷಡ್ಯಂತ್ರ ನಡೆಸುವಂತ ದುಷ್ಕರ್ಮಿಗಳು ಇವತ್ತು ಈ ಕಾರ್ಯವನ್ನು ಮಾಡಿ ಜೈಲಿನಲ್ಲಿ ಕುಂತು ಆರಾಮಾಗಿ 3 ಹೊತ್ತು ಬಿರಿಯಾನಿ ತಿಂತಾ ಇದ್ರೆ, ಅದನ್ನ ನೋಡ್ಕೊಂಡು ನೀವು ಕುಡ್ತಾ ಇದ್ರೆ ನಿಮ್ಮ ಕೈಯಲ್ಲಿ ಅದು ಮಾಡಕ್ ಆಗ್ತಾ ಇಲ್ಲಂದ್ರೆ ಸಾಧುಗಳು ಬರೀ ಕಾವಿ ಹಾಕಿ ಒಂದು ಕೈಯಲ್ಲಿ ಮಾಡ ಹಿಡಿಲಿಕ್ಕೆ ಇಲ್ಲ, ಅವರ ಕೈಯಲ್ಲೂ ಖಡ್ಗ ಬರುತ್ತೆ. ಇದು ಇವತ್ತಿಂದಲ್ಲ, ಇವತ್ತು ಯುಗ ಯುಗದಿಂದ ಆಗಿದೆ. ಯಾವಾಗ ಜ್ಞಾನವನ್ನು ಹೋಗಿ ಯಾವಾಗ ಧರ್ಮ ಮೇಲೆ ಲಕ್ಷಣೆ ಆದಾಗ, ಧರ್ಮ ಮೇಲೆ ಕಂಟಕ ಬಂದಾಗ ಸಾಧುಗಳು ಕೈಯಲ್ಲಿ ಖಡ್ಗ ಕೊಡುವಂತ ದಿವಸ ಈಗ ನಿರ್ಮಾಣ ಆಗುವುದಿದೆ. ಆ ನಿರ್ಮಾಣ ಆಗಲಿಕ್ಕೆ ಕಾರಣ ಸರ್ಕಾರ ಅಂತ ಹೇಳ್ತೀನಿ. ಯಾಕಂದ್ರೆ ನ್ಯಾಯ ನೀತಿ ಮೇಲೆ ನಮ್ಮ ಭರವಸೆ ಇದೆ, ಆದರೆ ಇವತ್ತು ನ್ಯಾಯ ನೀತಿ ನಿಮ್ಮ ಕೈಯಲ್ಲಿದೆ, ಅದನ್ನ ನೀವು ಆಟ ಆಡಿಸ್ತೀರಾ? ಆಟ ಇನ್ನು ಮುಂದೆ ನಡೆಯಲ್ಲ. ಯಾವ ಹಿಂದೂ ದೇಶದಲ್ಲಿ, ಯಾವ ಹಿಂದುತ್ವದಲ್ಲಿ ಸಂಗೊಳ್ಳಿ ರಾಯನಂತ ಧೀರ ವೀರ ಜನ್ಮ ತಾತಾನೆ, ಯಾವ ಹಿಂದುತ್ವದಲ್ಲಿ, ಯಾವ ಹಿಂದೂ ರಾಜ್ಯದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ನಮ್ಮ ಚೆನ್ನಮ್ಮ ಜನ್ಮ ತಾಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು ಜನ್ಮ ತಾಳ್ತಾರೆ. ಅಂತ ಈ ಸ್ವರಾಜ್ಯವನ್ನು ಕಟ್ಟಲಿಕ್ಕೆ ಇಂಥ ಶೂರವೀರರು ಬಲಿದಾನವನ್ನು ಕೊಟ್ಟಿದ್ದಾರೆ. ಆ ಬಲಿದಾನ ಇವತ್ತು ವ್ಯರ್ಥ ಆಗಿದೆ. ಇದನ್ನ ವ್ಯರ್ಥ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಅವರ ನೀತಿಯಿಂದ ನಾವು ಮುಂದೆ ಹೋಗ್ತೇವೆ. ಇದಕ್ಕೆ ನಮಗೆ ಅಕಸ್ಮಾತ್ ಆಗಿ ಜಸ್ಟಿಸ್ ಸಿಗಲಿಲ್ಲ ಅಂದ್ರೆ ಇನ್ನು ಪ್ರತಿಭಟನೆ ದೊಡ್ಡದಾಗತ್ತೆ. ಆ ಪ್ರತಿಭಟನೆ ಉತ್ತರ ಯಾವ ರೀತಿ ಕೊಡುದಂತ ನಾವು ಕೊಡ್ತೀವಿ ಅಂತ ಹೇಳಿ ನನ್ನ ಶಬ್ದವನ್ನು ಅಧಿಕಾರ ಮಾಡ್ತೇನೆ. ಜೈ ಶ್ರೀರಾಮ್. सर्वांना माझा नमस्कार. मी संध्या उमेश चौगुले, माजी ग्रामपंचायत अध्यक्ष कंगराळी बीके. मी काँग्रेस सरकारचा जाहीर निषेध करतो. धारवाडमधील नेहा हिरेमठचा निष्पाप मुलीचा बळी गेला. काँग्रेस सरकार झोपले असं मला वाटत आहे. ह्या काँग्रेस सरकारने गृहलक्ष्मी नाव न देता फातिमा गृहलक्ष्मी हे नाव दिले असले तर मुस्लिम लोकांना याचा भरपूर आणि थोडा फायदा झाला असता. म्हणून मी ह्या नेहासाठी न्याय पाहिजे म्हणून मी इथं छन्नम्मा सरकारला उभी आहे. आणि एवढं सांगून मी माझे 2 शब्द संपवितो. जय हिंद.